ಚರ್ಚೆ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ಪ್ರಶಾಂತ್ ಮುಖ್ಯಮಂತ್ರಿಗಳು ಹೇಳಾಯಿತು ಮುಂದೆ ಈ ಅವಧಿ ಪೂರ್ಣವನ್ನು ನಾನೇ ಮುಖ್ಯಮಂತ್ರಿಯಾಗಿ ಮಾಡ್ತೀನಿ ಅಂತ. ಅವ್ರು ಹೇಳಿದ ಮೇಲೆ ಇನ್ನೇನು ಮಾಡೋದಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾಯಿತು. ಡಿ ಕೆ ಶಿವಕುಮಾರ್ ಆ ಮಾತನ್ನು ಯಾಕೆ ಹೇಳ್ತಿದ್ದಾರೆ ಅನ್ನೋದು ನಮಗೆಲ್ಲ ಅರ್ಥ ಆಗುತ್ತೆ. ಆದರೆ ಏನು ಮಾಡ್ತಾರವರು? ಅದೇ ನೋಡಿ, ಡಿ ಕೆ ಶಿವಕುಮಾರ್ ಅವರ ಮಾತುಗಳು, ಅವರ ಆಪ್ತ ವಲಯದ ಎದುರುಗಡೆ ಹೇಳಿರ್ತಕ್ಕಂಥ ಮಾತುಗಳು ಮತ್ತು ಅವರು ಹೈಕಮಾಂಡ್ಗೆ ಹೋಗಿ ಏನು ಹೇಳಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ನೋಡಿದಾಗ ಅವರು ಯಾವುದೇ ಕಾರಣಕ್ಕೂ ಕೂಡ 2025 ನವೆಂಬರ್ 15 ಅವರೊಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗ ಹೈಕಮಾಂಡ್ ಹೇಳಿದರೆ ಅದು ಆಚೀಚೆ ಆಗಲ್ವಾ? ಆಚೀಚೆ ಆಗ್ಬೋದು. ಅಕ್ಟೋಬರ್ 31 ಅಂದಿದ್ದಾರೆ ಅಂತ ಒಂದು ಸುದ್ದಿ. ನವೆಂಬರ್ 14-15 ಅಂತಕ್ಕಂಥ ಒಂದು ಮಾತನ್ನು ಅವರು ಹೈಕಮಾಂಡ್ ಎದುರುಗಡೆ ಹೇಳಿದ್ದಾರೆ. ಅಷ್ಟರ ಒಳಗಡೆ ನನ್ನನ್ನು ನೀವು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಯಾಕಂದರೆ 2.5 ವರ್ಷ ಅಂತಕ್ಕಂಥ ಒಪ್ಪಂದ ಆಗಿತ್ತು. 2028 ಕರ್ನಾಟಕದ ಚುನಾವಣೆಗೆ ಕಾಂಗ್ರೆಸ್ನ ನಾಯಕತ್ವವನ್ನು ನಾನೇ ವಹಿಸ್ಕೊಳ್ಬೇಕು. ಆ ಕಾರಣದಿಂದ ನನಗೊಂದು 2.5 ವರ್ಷಗಳ ಅವಕಾಶ ಬೇಕು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಎದುರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಮಾತಿನಲ್ಲಿರ್ತಕ್ಕಂಥದ್ದು 2023ರಲ್ಲಿ ನಾನು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಒಪ್ಕೊಳ್ಳುವ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಿಮ್ಲಾದಲ್ಲಿದ್ದರು. 10 ಜನಪಥ್ನಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಅದು ನಿಮ್ಮದು ಫೇಸ್ ಟೈಮ್ ಬರುತ್ತೆ. ಫೇಸ್ ಟೈಮ್ ಮೂಲಕ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನನಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆಲ್ಲೋ ಆ್ಯಂಬಿಗ್ವಿಟಿ ಇದೆ, ಅವರು ಫ್ಲೆಕ್ಸಿಬಲ್ ಆಗಿ ಹಿಂದೆ ಮುಂದೆ ಹೋಗ್ತಿದ್ದಾರೆ ಅಂತ ನನಗನ್ಸಲ್ಲ. ಅವ್ರದ್ದೇನಿದೆ, ಅವ್ರದ್ದು ಅಜೆಂಡಾ ವೆರಿ ಸ್ಪಷ್ಟ. ನನ್ನ ಜೀವಮಾನದ ಕನಸು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಮತ್ತು ಅದು ಇದೇ ಟರ್ಮಲ್ಲಿ ಆಗಬೇಕು. ಮತ್ತು ನೋಡಿ, ಡಿ ಕೆ ಶಿವಕುಮಾರ್ ಜ್ಯೋತಿಷ್ಯ ಎಲ್ಲ ಕೇಳಿದೆ ಏನೂ ಮಾಡಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥ. ನನಗೆ ಒಂದು ಸಲ ಅವ್ರು ಹೇಳಿದರು, ಎಸ್.ಎಂ. ಕೃಷ್ಣ ಅವರನ್ನು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡುವಾಗ ಅವರು ಎಸ್.ಎಂ. ಕೃಷ್ಣ ಅವರು ಪೂರ್ತಿ ಜಾತಕವನ್ನು ಹೋಗಿ ಜ್ಯೋತಿಷ್ಯಗಳಿಗೆ ತೋರಿಸಿದ್ರು. ಒಳ್ಳೆ ಕಾಲ ಇದೆ ಮುಖ್ಯಮಂತ್ರಿ ಆಗೋ ಯೋಗ ಇದೆ ಅಂದಾಗ ಸೋನಿಯಾ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡಿ ಧರ್ಮಸಿಂಗ್ ಅವರನ್ನು ಆಗಷ್ಟೇ ಮಾಡಿದರು. ಸೀತಾರಾಮ್ ಕೇಸರಿ ಅಧ್ಯಕ್ಷರಿದ್ದರು, ಧರ್ಮಸಿಂಗ್ ಅವರನ್ನು KPCC ಅಧ್ಯಕ್ಷ ಮಾಡಿದರು. ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿ ಅವ್ರನ್ನ ತೆಗೆಸಿ ಎಸ್.ಎಂ. ಕೃಷ್ಣ ಅವರನ್ನು ಅವರು ರಾಜ್ಯ ಕಾಂಗ್ರೆಸ್ ಆದಮೇಲೆ ಪಂಚಜನ್ಯ. ಹೀಗಾಗಿ ಡಿ ಕೆ ಶಿವಕುಮಾರ್ ಜ್ಯೋತಿಷ್ಯ ಕೇಳದೆ ಏನೂ ಮಾಡ್ತಾರೆ ಅಂತ ಅನಿಸಲ್ಲ. ಅವರ ಆಪ್ತರು ಹೇಳುವ ಪ್ರಕಾರ ಅವ್ರಿಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದಲ್ಲಿ ಯೋಗ ಇದೆ. ಆ ಕಾರಣದಿಂದ ಅವರು ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಹಾಕ್ತಿದ್ದಾರೆ. ಅದರಲ್ಲೇನು ಹೊಸ ಸಂಗತಿ ಇಲ್ಲ. ಅಂದರೆ ಇದು ಪ್ರಶಾಂತ್ ಅಜಿತ್ ಹನುಮಕ್ನವ್ರು ಹೇಳಬೇಕು ಅಂತಕ್ಕಂಥದ್ದಿಲ್ಲ. ಡಿ ಕೆ ಶಿವಕುಮಾರರ ಬಾಡಿ ಲ್ಯಾಂಗ್ವೇಜ್ನಲ್ಲಿ, ಮಾತಿನಲ್ಲಿ ಅದು ಆಗಾಗ ಎದ್ದು ಕಾಣುತ್ತೆ. ವಾಟ್ ಈಸ್ ಇಂಟ್ರೆಸ್ಟಿಂಗ್ ಈಸ್, 1 ವರ್ಷದ ಹಿಂದಿನವರೆಗೆ ಅಜಿತ್ನ ಕಾಂಗ್ರೆಸ್ಸಿನ ಯಾವುದೇ ನಾಯಕರನ್ನು, ಅನಿಲ್ ಕುಮಾರ್ ತಡ್ಕಲ್ ಅವರ ಆಪ್ತರ ಅನೇಕ ಸಚಿವರಿದ್ದಾರೆ, ಅವರು ಎಲ್ಲರನ್ನ ಕೇಳಿದಾಗ ಅವ್ರೇನು ಹೇಳ್ತಿದ್ರು, ಅಜಿತ್ ಇಲ್ಲ ಬಿಡಿ ಅದು ಪ್ರಶ್ನೆನೇ ಬರೋಲ್ಲ, ಸಿದ್ದರಾಮಯ್ಯನವ್ರನ್ನ ತೆಗೆದು ಏನು ಮಾಡಲಿಕ್ಕಾಗತ್ತೆ, ಅಂಥ ಒಬ್ಬ ದೊಡ್ಡ ಮಾಸ್ ಲೀಡರನ್ನು ತೆಗಿಲಿಕ್ಕಾಗತ್ತಾ? ಆದರೆ ಈಗೀಗ ಇಂಟ್ರೆಸ್ಟಿಂಗ್ಲಿ ನಾನು ವಾಪುವ ಸ್ಪೆಕ್ಯುಲೇಷನ್ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಐ ಆಮ್ ಎ ಜರ್ನಲಿಸ್ಟ್ ಮತ್ತು ಇದೊಂದು ಜವಾಬ್ದಾರಿಯಿಂದ ನಾನು ಹೇಳ್ತಿದ್ದೀನಿ. ಇಂಟ್ರೆಸ್ಟಿಂಗ್ಲಿ ಕಾಂಗ್ರೆಸ್ನ ಶಾಸಕರು ಮತ್ತು ಮಂತ್ರಿಗಳಲ್ಲಿ ಇದು ಬದಲಾವಣೆ ಆಗಬಹುದಾ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಅದರ ನತೀಜಾನೇ ಈ ಶಾಸಕರ ಹೇಳಿಕೆಗಳು. ಅದರ ಒಟ್ಟು ಫಲಸ್ವರೂಪವೇ ರಣದೀಪ್ ಸಿಂಗ್ ಸುರ್ಜೇವಾಲಾ ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ದು. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಒಂದು ಸೂಕ್ಷ್ಮತೆ ಕಾಂಗ್ರೆಸ್ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಸಿದ್ದರಾಮಯ್ಯನವರು ಆ ರೀತಿಯ ಎರಾಗೈರ ಪೊಲಿಟಿಷಿಯನ್ ಮುಖ್ಯಮಂತ್ರಿ ಅಲ್ಲ. ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾಸ್ ಫಾಲೋಯಿಂಗ್ ಇರೋದು ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವ್ರನ್ನ ತೆಗೆದುಕೊಂಡಾಗ ಈಗ ಯಡಿಯೂರಪ್ಪನವರು ಪಾಲಿಟಿಕ್ಸಿಂದ ಸ್ವಲ್ಪ ಆಚೆ ಸರಿದಿದ್ದಾರೆ. ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಫಾಲೋಯಿಂಗನ್ನು ನೋಡಿದಾಗ ಹಿಂದೆ ನಿಜಲಿಂಗಪ್ಪನವರ ಕಾಲದಲ್ಲಿ, ಹಿಂದೆ ದೇವರಾಜ ಅರಸರ ಕಾಲದಲ್ಲಿ, ಹಿಂದೆ ವೀರೇಂದ್ರ ಪಾಟೀಲ್ರ ಕಾಲದಲ್ಲಿ ಕಾಂಗ್ರೆಸ್ ಏನು ತಪ್ಪು ಮಾಡ್ತು, ಆ ತಪ್ಪು ಮಾಡಿ ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆ ಮಾಡಿದರೆ ನಾವು ಮತ್ತೆ 10 ವರ್ಷ 15 ವರ್ಷ ಹಿಂದೆ ಹೋಗ್ತೀವಿ ಅನ್ನೋದು ಕಾಂಗ್ರೆಸ್ಗೆ ಸ್ಪಷ್ಟ ಅರಿವಿದೆ. ನೀವು ಡಿ ಕೆ ಶಿವಕುಮಾರ್ ಹೇಳಿಕೆಗಳನ್ನು ಕೂಡ ನೋಡಿ. ಡಿ ಕೆ ಶಿವಕುಮಾರ್ ಹಿಂದೆ ಬಂಗಾರಪ್ಪನವರು ಮಾಡಿದ ರೀತಿಯಲ್ಲೋ ಅಥವಾ ಹಿಂದೆ ಗುಂಡೂರಾಯರು ಮಾಡಿರ್ತಕ್ಕಂಥ ತಪ್ಪನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ 2 ಹೆಜ್ಜೆ ಮುಂದೆ ಹೋಗ್ತಾರೆ, 4 ಹೆಜ್ಜೆ ಹಿಂದೆ ಸರಿತಾರೆ. ಯಾಕಂದರೆ ಅವ್ರಿಗೆ ಸ್ಪಷ್ಟವಾಗಿದೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಮತ್ತು ಅವ್ರ ಲೀಡರ್ಶಿಪ್ ನಾನು ಲಾಗರ್ ಹೆಡ್ಸ್ ಅನ್ನಲ್ಲ, ಅವು ವ್ಯತಿರಿಕ್ತ ಆಗಲ್ಲ.
ಅಂದ್ರೆ ಎಸ್ ಎಂ ಕೃಷ್ಣ ನಂತರ ಆ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಜೊತೆ ಒಕ್ಕಲಿಗ ನಾಯಕತ್ವದ ಜೊತೆ ಹೋಗಿಲ್ಲ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಸುಸೂತ್ರವಾಗಿ ತುಂಬ ಸ್ಮೂತ್ ಆಗಿ ಲೀಡರ್ಶಿಪ್ ಚೇಂಜ್ ಅನ್ನ ಮಾಡ್ಲಿಕ್ಕೆ ಸಾಧ್ಯವಾ ಅಂತಕ್ಕಂಥದ್ದರ ಬಗ್ಗೆ ಅವರ ಒತ್ತಾಸೆ ಜಾಸ್ತಿ ಇದ್ದಂತಿದೆ. ಹೀಗಾಗಿ ವಾಟ್ ಮ್ಯಾಟರ್ಸ್ ಇನ್ ಹೋಲ್ ಎಪಿಸೋಡ್ ಅಜಿತ್ ಒನ್ ಲೈನ್, ಸಿದ್ದರಾಮಯ್ಯ ಮನಸ್ಸಿನಲ್ಲಿ ಏನಿದೆ ಅಂತ. ಅದು ಪ್ರಾಯಶಃ ನನಗನ್ಸುತ್ತೆ ಕರ್ನಾಟಕದ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುತ್ತೆ. ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಇವತ್ತು ಏನಿತ್ತು ಅದು ಟ್ವೀಟ್ ಅಲ್ಲಿ ಬಂದಿದೆ ಅಂತ. ಏನು 5 ವರ್ಷ ಮುಖ್ಯಮಂತ್ರಿಯಾಗಿ ಇರಬೇಕು ಅಂತ ಅಲ್ಲ, ಅವ್ರು ಇರ್ತೀನಿ ಅಂತ ಹೇಳಿ ಅಂತ ಯಾವ್ದಾದ್ರು ನಾಯಕನಿಗಿರುತ್ತೇನ್ರಿ ಸರ್. ಅಲ್ಲ, ನಾನು ಹೇಳುವಂಥದ್ದು ಪ್ರಶಾಂತ್ ನಾಥ್ ಅವ್ರು ಹೇಳಿದಾಗೆ ಮುಖ್ಯಮಂತ್ರಿ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ, ಇವತ್ತು ಅವರಿಗೆ ಅನ್ಲೆಸ್ ದೆರ್ ಇಸ್ ಎ ಕ್ಲೀನ್ ಚಿಟ್ ಗಿವನ್ ಬೈ ದ ಲೆಜಿಸ್ಲೇಟರ್, ಕ್ಲೀನ್ ಚಿಟ್ ಗಿವನ್ ಬೈ ದ ಹೈಕಮಾಂಡ್, ಕ್ಲೀನ್ ಚಿಟ್ ಗಿವನ್ ಬೈ ದ CWC, ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಅವರು ಆಗಿದ್ದಾರೆ ಅಂತಂದರೆ ಅವ್ರ ಅವಧಿ ಅವ್ರನ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ಸಹ ಅವ್ರು ಹೇಳಿದ್ದಾರೆ. ಅದಕ್ಕೆ ಸಹ ಉಪಮುಖ್ಯಮಂತ್ರಿಗಳು ಸಹ ಅವರು ಅದನ್ನ ಹೇಳಿರೋದು ನಿಜ ಅಂತ ಹೇಳಿದ್ದಾರೆ. ಇಲ್ಲಿ ನನಗೆ ಒಂದು ಕಾಡುವಂಥ ಪ್ರಶ್ನೆ ಏನಂತಂದರೆ, ನಮ್ಮ ರಾಜು ಗೌಡರು ಹೇಳ್ತಾ ಇದ್ರು ಆಗಲೇ, ರಾಹುಲ್ ಗಾಂಧಿ ಅವ್ರು ಹೇಳಬೇಕು, ಇಲ್ಲ ಅಂತಂದರೆ ಸೋನಿಯಾ ಗಾಂಧಿ ಅವ್ರು ಹೇಳಬೇಕು, ಇಲ್ಲ ಅಂತಂದರೆ ಹೈಕಮಾಂಡ್ ಹೇಳಬೇಕು. ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಈಗ ಆಯ್ತಪ್ಪ ಸ್ವಾಮಿ ನೀವೇನು ಮಾಡ್ತಾ ಇದ್ದೀವಿ? ಗೌಡ್ರಲ್ಲ ಅದನ್ನ ಹೇಳಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಲ್ಲಲ್ಲ, ಈಗ ರಾಜು ಗೌಡ್ರು ಹೇಳಿದ್ರೆ ನಾನು ರಾಜು ಗೌಡ್ರು ನೆನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ನೆನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಅಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಇದೆ ಅಂತ ಪ್ರಶ್ನೆ ಕೇಳಿದಾಗ ಪತ್ರಕರ್ತರು ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬಂದಿದ್ರು ನಿಮ್ಗೆ ನೆನಪಿದ್ರೆ. ಎಸ್ ಸರ್, ಬಿಜೆಪಿಯ ಅರುಣ್ ಸಿಂಗ್ ಬಂದು ತಾಜ್ ವೆಸ್ಟ್ ಎಂಡ್ ಅಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು. ಅದಾಗಿ 35-36ನೇ ದಿನಕ್ಕೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು. ಅರುಣ್ ಸಿಂಗ್ ಬಂದು ಹೋದ 15 ದಿನದ ಮುಂಚೆಯೇ ನರೇಂದ್ರ ಮೋದಿ ಕರೆಸಿ ಯಡಿಯೂರಪ್ಪನವ್ರು ಹೇಳಿದ್ರು ನೀವು ರಾಜೀನಾಮೆ ಕೊಡಬೇಕು ಅಂತ. ಹೀಗಾಗಿ ನೀವು ಐ ಡೋಂಟ್ ಗೋ ವಿತ್ ದೀಸ್ ಸ್ಟೇಟ್ಮೆಂಟ್ಸ್. ಸರ್, ನಾವು ಹೇಳ್ತಿರುವಂಥದ್ದು ಇಷ್ಟೇ. ಇವತ್ತು ಅಶೋಕ್ ಅವ್ರು ಭಾಳ ವಿಚಾರಗಳನ್ನ ಮಾತಾಡ್ತಾ ಇದ್ರು. ಫ್ಲಾಸ್ಗಳಿದೆ, ಗೌರ್ಮೆಂಟಲ್ಲಿ ತಪ್ಪುಗಳು ನಡೀತಾ ಇದೆ, ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ ಅಂತ. ತಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಲೀಡರ್ಗಳು, ಸೋ ಕಾಲ್ಡ್ ಗೆದ್ದಿರುವಂಥ ಎಲ್ಲ ಶಾಸಕರುಗಳು ಯುನೈಟೆಡ್ ಆಗಿ ಹೋಗಿ 12ನೇ ತಾರೀಕು ಆಗಸ್ಟಲ್ಲಿ ಅಸೆಂಬ್ಲಿ ನಡೀತಿದ್ದು ಹೋಗಿ ಪ್ರಶ್ನೆ ಮಾಡಿ. ಯು ಬಿ ಎ ವಾಚ್ ಡಾಗ್ ಆಫ್ ದ ಗವರ್ನೆನ್ಸ್. ಈಗಾಗಲೇ ಅದಕ್ಕೆ ಪ್ರಶ್ನಾವಳಿಗಳು ತಯಾರಾಗಿದೆ. ತಾವು ತಯಾರು ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಮೂಲಕ ನಾಯಕತ್ವದ ಪ್ರಶ್ನೆಗಳಿಗೆ ತೆರೆ ಬೀಳಲಿ ಅಂತ ಯಾರು ಏನನ್ನ ಹಾಕೊಳ್ಳಿ. ಡಿ ಗ್ರೂಪ್ ನೌಕರರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಜಯ್ ಗಾಂಧಿ ಹಾಸ್ಪಿಟಲ್ ಇವತ್ತು ಸ್ಯಾಲರಿ ರಿಲೀಸ್ ಆಗಿಲ್ಲ. 6 ತಿಂಗಳಾಗಿದೆ. ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗೆ 3 ತಿಂಗಳಿಂದ ಸಂಬಳಗಳು ಸ್ಯಾಲರಿ ಕೊಡುವಂತದ್ದು ಗವರ್ನಮೆಂಟ್. ಅದಾದ್ಮೇಲೆ ಈಗಷ್ಟೇ ಸಂತೋಷ್ ಲಾಡ್ ಹೆಸರು ಹೇಳಿದ್ರಿ, ಕಾರ್ಮಿಕ ಸಚಿವರಾಗಿದ್ದಾರೆ. ಸರ್ಕಾರದಿಂದ ಏಜೆನ್ಸಿಗಳಿಗೆ ದುಡ್ಡು ಬಿಡುಗಡೆ ಆಗಿದ್ರೆ ಒದ್ದು ಕೊಡಿಸಿ ಅವ್ರಿಗೆ. ಸರ್, it is the contractor's duty to give the money. The government will pay the contractor. What is the meaning of calling contract? What is the meaning of calling contract? ಇದು ವಿಷಯಾಂತರ ಆಗುತ್ತೆ. ಆದ್ರೂ ಹೇಳ್ತಾ ಇದ್ದೀನಿ, ಯಾವ ಕಂಪನಿ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಲ್ಲ ನೌಕರರನ್ನು ಸಪ್ಲೈ ಮಾಡೋದಕ್ಕೆ, ಆ ಕಂಪನಿಗೆ ದುಡ್ಡು ಸಂದಾಯ ಆಗಿದ್ ನಿಜ ಆದ್ರೆ ಒಂದು ಸಂಬಳ ಕೊಡಿಸಿ. ಅದನ್ನ ಕೊಡ್ಸೋದಕ್ಕೆ ನಾವು ಇರೋದಿಲ್ಲ. ಇರೋದಿಲ್ವಾ? ಒಂದ್ ನಿಮಿಷ ಡಿಸ್ಟರ್ಬ್ ಮಾಡಿ. ಈಗ ಕಾಂಟ್ರಾಕ್ಟರ್ ನಾನು ಪೇಮೆಂಟ್ ಮಾಡಿದ್ದೀನಿ, ಕಾಂಟ್ರಾಕ್ಟರ್ ಕೊಡ್ಲಿಲ್ಲ ಅಂದ್ರೆ ನೀವು ಕೇಳಂಗಿಲ್ಲ. ಸರ್, ಒಂದ್ ನಿಮಿಷ. ದೇ ಹ್ಯಾವ್ ಟು ಲಾಡ್ಜ್ ಕಂಪ್ಲೇಂಟ್ ಇನ್ ದ ಲೇಬರ್ ಡಿಪಾರ್ಟ್ಮೆಂಟ್. ದೇ ಹ್ಯಾವ್ ಟು ಲಾಡ್ಜ್ ಕಂಪ್ಲೇಂಟ್ ಇನ್ ದ ಲೇಬರ್ ಡಿಪಾರ್ಟ್ಮೆಂಟ್. ಕಾಂಟ್ರಾಕ್ಟ್ ದೇ ಹ್ಯಾವ್ ಟು ಲಾಡ್ಜ್ ಕೊಟ್ಟಿಲ್ಲ. ದಟ್ ಇಸ್ ದ ರೂಲ್ಸ್. ದಟ್ ಇಸ್ ದ ರೂಲ್ಸ್. ಪೇಮೆಂಟ್ ಕೊಟ್ಟಿಲ್ಲ. ಎಂಎಲ್ಎ ಮಾಧ್ಯಮದವರು ಅಂತ ಮಾತಾಡ್ತಾರೆ. ರಾಜು, ಬೆಸ್ಕಾಂ ಮೇಲೆ PF ಗ್ರಾಟ್ಯುಟಿ ರಿಲೀಸ್ ಆಗಿಲ್ಲ, ಅದಕ್ಕೋಸ್ಕರವಾಗಿ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟು ಸಂಬಳ ರಿಲೀಸ್ ಮಾಡ್ತಾರೆ. ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.